ಫೋನ್ ಪೇ, ಗೂಗಲ್ ಪೇ, ಅಮೆಜಾನ್ ಪೇ, ಪೇಟಿಎಂ ಇಂಥ ಫ್ರೀ UPI ಟ್ರಾನ್ಸಾಕ್ಷನ್ಸ್ ಅನ್ನ ನಾವು ದಿನನಿತ್ಯ ಮಾಡ್ತಿದ್ವಿ. ಈ ಟ್ರಾನ್ಸಾಕ್ಷನ್ಸ್ ಮೇಲೆ ಇನ್ಮುಂದೆ ಫೀಸ್ ಕಲೆಕ್ಟ್ ಮಾಡಲಾಗುತ್ತಾ? UPI ಪಾವತಿಗಳ ಮೇಲೆ ಅಧಿಕೃತವಾಗಿ ಫೀಸ್ ಕಲೆಕ್ಟ್ ಮಾಡೋದಕ್ಕೆ ಅವಕಾಶ ಕಲ್ಪಿಸುವ ಮಸೂದೆಯನ್ನ ಕೇಂದ್ರ ಸರ್ಕಾರ ಸಂಸತ್ನಲ್ಲಿ ಮಂಡಿಸಿದೆ. ಒಂದು ವೇಳೆ ಸರ್ಕಾರ ಈ ಶುಲ್ಕವನ್ನ ವಿಧಿಸೋದಕ್ಕೆ ಆರಂಭ ಮಾಡಿದ್ರೆ ನಿಮ್ಮಂತಹ ಸಾಮಾನ್ಯ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳೋದು ನಿಶ್ಚಿತನ? ಇಷ್ಟು ದಿನ ಸಂಪೂರ್ಣವಾಗಿ ಉಚಿತವಾಗಿದ್ದ UPI ಪೇಮೆಂಟ್ಸ್ ಮೇಲೆ ಸರ್ಕಾರ ಶುಲ್ಕ ವಿಧಿಸುವ ಕಠಿಣ ನಿರ್ಧಾರವನ್ನ ಯಾಕೆ ತಗೊಂಡಿದೆ? ಇದರ ಹಿಂದಿರುವ ಅಸಲಿ ಲೆಕ್ಕಾಚಾರ ಏನು? ಒಂದು ವೇಳೆ ಈ ಮಸೂದೆ ಪಾಸ್ ಆದ್ರೆ, ಆಕ್ಟ್ ಆಗಿದ್ದೇ ಆದ್ರೆ ಮಾರುಕಟ್ಟೆಯಲ್ಲಿ ಇದರ ಪರಿಣಾಮ ಏನಾಗುತ್ತೆ? ಈ ಎಲ್ಲದರ ಬಗ್ಗೆ ವಿವರವಾಗಿ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ವಿಡಿಯೋ ಎಂಡ್ ವರೆಗೂ ತಪ್ಪದೆ ನೋಡಿ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಒಂದು ಸಾರಿ ನಮ್ಮ ಬದುಕುಗಳನ್ನ ಗಮನಿಸಿ. ಬೆಳಗ್ಗೆ ಎದ್ದು ಹಾಲು ತರೋದ್ರಿಂದ ಹಿಡಿದು, ಟೀ ಕುಡಿಯೋದ್ರಿಂದ ಹಿಡಿದು, ಮಾಲ್ಗೆ ಹೋಗಿ ಟಿವಿ, ಫ್ರಿಡ್ಜ್ ಪರ್ಚೇಸ್ ಮಾಡಿದ್ರು ನಾವು ಮೊದಲು ಕೇಳೋ ಪ್ರಶ್ನೆ UPI ಇದೆಯಾ? ಫೋನ್ ಪೇ, ಗೂಗಲ್ ಪೇ ಅಕ್ಸೆಪ್ಟ್ ಮಾಡ್ತಿರಲ್ವಾ ಅಂತ. ಸೊ ಇಂಥ ಎಷ್ಟೋ ಕೋಟಿ ಟ್ರಾನ್ಸಾಕ್ಷನ್ಸ್ ಪ್ರತಿದಿನ ನಡೀತಾನೆ ಇರುತ್ತೆ. ಸೊ ಇನ್ಮುಂದೆ ಈ ಟ್ರಾನ್ಸಾಕ್ಷನ್ಸು ಇಲ್ಲಿವರೆಗೂ ಉಚಿತವಾಗಿದ್ವು, ಇನ್ನ ಮೇಲೆ ಈ ಮಸೂದೆ ಪಾಸ್ ಆಗಿದ್ದೇ ಆದ್ರೆ ಉಚಿತವಾಗಿ ಇರೋದಿಲ್ವಾ ಅನ್ನೋ ಪ್ರಶ್ನೆನ ನಾವು ಕೇಳ್ತಾ ಈ ವಿಡಿಯೋನ ಆರಂಭ ಮಾಡ್ತಿದ್ದೀವಿ. ಈ ಪ್ರಶ್ನೆ ಬಗ್ಗೆ ಈಗ ನಾವು ತಿಳ್ಕೊಳ್ಳೋದು ಯಾಕೆ ಇಂಪಾರ್ಟೆಂಟ್ ಅಂತ ಅಂದ್ರೆ, ಅಟ್ ಪ್ರೆಸೆಂಟ್ ಕೇಂದ್ರ ಸರ್ಕಾರದ ಆಲೋಚನೆ ಏನಂದ್ರೆ, UPI ಪೇಮೆಂಟ್ ಅನ್ನ ಅಕ್ಸೆಪ್ಟ್ ಮಾಡುವ ಮರ್ಚೆಂಟ್ಸ್ ಏನಿದ್ದಾರೆ, ಕೆಲ ಕಂಡೀಷನ್ಸ್ ಇರ್ತವೆ, ಅಂಥವರ ಮೇಲೆ ಈ ಚಾರ್ಜ್ ಅನ್ನ ಹಾಕಬೇಕು ಅಂತ, ಶುಲ್ಕನ ಅವರಿಂದ ನಾವು ತಗೊಳ್ಬೇಕು ಅಂತ. ಸರ್ಕಾರ ಮರ್ಚೆಂಟ್ ಇಂದ ಫೀಸ್ ತಗೋಬೇಕು. ಆದ್ರೆ ಮರ್ಚೆಂಟ್ಸ್ ನೀವು ಹೋಗ್ಬಿಟ್ಟು ಸರ್ UPI ಇದೆಯಾ ಅಂದ್ರೆ, ಹೌದಪ್ಪ UPI ಇದೆ, ನೀನು UPI ಬಳಸಬೇಕು ಅಂತಂದ್ರೆ ನಾನು ಕಟ್ತೀನಲ್ಲ ಮರ್ಚೆಂಟ್ ಫೀಸ್ ಅಂತ ಏನೋ ಒಂದು, ಅದನ್ನ ನೀನು ಹೊತ್ಕೊಳ್ಬೇಕಾಗತ್ತೆ, ಓಕೆನಾ ಅಂತಂದ್ರೆ ಏನ್ ಮಾಡಬೇಕು? ಅದಕ್ಕೆ ಈ ಡೆವಲಪ್ಮೆಂಟು ಬಹಳ ಇಂಪಾರ್ಟೆಂಟ್ ಅನ್ಸ್ಕೊಳ್ತಿರೋದು. ಸೊ ಈ ಮಸೂದೆ ಏನು ಹೇಳ್ತಾ ಇದೆ? ಈ ಮಸೂದೆ ಇಂಪ್ಲಿಮೆಂಟ್ ಆಗಿದ್ದೇ ಆದರೆ UPI ಆ್ಯಪ್ಗಳಿಗೆ ಆಗುವ ಲಾಭ ಎಷ್ಟು, ಅಂತಿಮವಾಗಿ ಕಸ್ಟಮರ್ಸ್ಗೆ ಯಾವ ರೀತಿಯಾಗಿ ಹೊರೆ ಆಗಬಹುದು, ಈ ಎಲ್ಲದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಭಾರತದಲ್ಲಿ UPI ವಹಿವಾಟು ಅನ್ನೋದು ಎಷ್ಟು ದೊಡ್ಡದು? ಈಗ ಡಿಜಿಟಲ್ ಇಂಡಿಯಾ ಅಂತ ನೀವು ಮಾತಾಡಿದ್ದೇ ಆದರೆ, ಬೇರೆ ಬೇರೆ ಫಾರಿನ್ ಮಿನಿಸ್ಟರ್ಸ್ ಇಂಡಿಯಾಗೆ ಬಂದಾಗ ಅವರೆಲ್ಲೋ ಹಣ್ಣಿನ ಅಂಗಡಿಗೆ ಹೋಗಿ ಸ್ಕ್ಯಾನ್ ಮಾಡಿ ಏನೋ ಒಂದು ವಸ್ತುನ ತಗೊಂಡ್ರು. ಅದ್ರ ಬಗ್ಗೆ ತುಂಬ ಕೊಂಡಾಡಿ ಅವರು ಬರೆದ್ರು ಸೋಷಿಯಲ್ ಮೀಡಿಯಾಗಳಲ್ಲಿ. ಭಾರತದಲ್ಲಿ ಇಷ್ಟೊಂದು ಜನ ಇದ್ದಾರೆ, ಇಷ್ಟು ಟ್ರಾನ್ಸಾಕ್ಷನ್ಸ್ ಆಗುತ್ತೆ, ಅಂಥದ್ದನ್ನು ಇಷ್ಟು ಸರಳೀಕರಿಸಿದಾರಲ್ಲ ಅಂತ ಹೇಳಿದ್ರು. ಸೊ ಅಂಥ ಡಿಜಿಟಲ್ ಕ್ರಾಂತಿಗೆ ಈ ಫೀಸ್ ಅನ್ನೋದು ಪೆಟ್ಟು ಕೊಡುತ್ತಲ್ವಾ ಅನ್ನೋ ಪ್ರಶ್ನೆ ಇದೆ. ಸೊ ಅದಕ್ಕೆ ಭಾರತದಲ್ಲಿ UPI ಎಷ್ಟು ದೊಡ್ಡದು ತಿಳ್ಕೊಳ್ಬೇಕು. ನೋಡಿ, ಜೂನ್ 30 ಮಾಹಿತಿ ಪ್ರಕಾರ ಬರೋಬ್ಬರಿ 55.5 ಕೋಟಿ UPI ಬಳಕೆದಾರರು, ರೆಜಿಸ್ಟರ್ಡ್ ಯೂಸರ್ಸು ಭಾರತದಲ್ಲಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಹೇಗೆ ಇಂಪ್ರೂವ್ ಆಗಿದೆ ಟ್ರಾನ್ಸಾಕ್ಷನ್ಸು ನೋಡೋಣ. 2021-22ರಲ್ಲಿ ನೋಡಿಕೊಂಡ್ರೆ 4,596 ಕೋಟಿ ಟ್ರಾನ್ಸಾಕ್ಷನ್ಸ್ ನಡೆದಿದೆ. ಈ ಟ್ರಾನ್ಸಾಕ್ಷನ್ಸ್ಗಳ ಒಟ್ಟು ಮೌಲ್ಯ ಎಷ್ಟು? 84,16,000 ಕೋಟಿ ರೂಪಾಯಿ. 2022-23ರಲ್ಲಿ 8,371 ಕೋಟಿ ಟ್ರಾನ್ಸಾಕ್ಷನ್ಸ್ ನಡೆದಿರೋದು. ಒಂದು ವರ್ಷದಲ್ಲಿ ಆಲ್ಮೋಸ್ಟ್ ಡಬಲ್ ವರೆಗೂ ಹೆಚ್ಚಾಗಿದೆ. ಅದರ ಮೌಲ್ಯ 139.15 ಲಕ್ಷ ಕೋಟಿ ರೂಪಾಯಿ. 2023-24ರಲ್ಲಿ 13,113 ಕೋಟಿ ವಹಿವಾಟುಗಳು ನಡೆದಿದ್ದಾವೆ ಟ್ರಾನ್ಸಾಕ್ಷನ್ಸ್. ಅದರ ಮೌಲ್ಯ 199.95 ಲಕ್ಷ ಕೋಟಿ ರೂಪಾಯಿ. 2024-25ರಲ್ಲಿ ಅಂತ ನೋಡಿಕೊಂಡ್ರೆ 18,500 ಕೋಟಿ ಟ್ರಾನ್ಸಾಕ್ಷನ್ಸ್ ಆಗಿರೋದು. ಅದರ ಮೌಲ್ಯ 260.56 ಲಕ್ಷ ಕೋಟಿ ರೂಪಾಯಿಗೆ ಜಿಗಿದಿದೆ. 25-26ರಲ್ಲಿ ಜೂನ್ವರೆಗೆ ಅಂತ ನೋಡಿಕೊಂಡ್ರೆ 24,162 ಕೋಟಿ ಟ್ರಾನ್ಸಾಕ್ಷನ್ಸು. ಇದರ ಮೌಲ್ಯ ಅಂತ ನೋಡಿಕೊಂಡ್ರೆ 314.23 ಲಕ್ಷ ಕೋಟಿ ರೂಪಾಯಿಗಳಷ್ಟಿದೆ. ಈ ಸಂಖ್ಯೆಗಳನ್ನ ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ ಭಾರತದಲ್ಲಿ ಎಷ್ಟರ ಮಟ್ಟಿಗೆ UPI ಮೇಲೆ ನಾವು ಡಿಪೆಂಡೆಂಟ್ ಆಗಿದ್ದೀವಿ ಅನ್ನೋದರ ಬಗ್ಗೆ. ಈಗ ಎರಡನೇ ವಿಚಾರ, ಯಾಕೆ ಮಸೂದೆ ಪ್ರಸ್ತಾಪ ಆಯಿತು, ಶುಲ್ಕದ ಪ್ರಸ್ತಾಪ ಯಾಕಾಗ್ತದೆ, ಫೀಸ್ ಕಲೆಕ್ಟ್ ಮಾಡಬೇಕು ಅನ್ನೋ ವಿಷಯ ಯಾಕೆ ಬರ್ತಾ ಇದೆ? ನೋಡಿ, ಇಷ್ಟು ದೊಡ್ಡ ಮಟ್ಟದಲ್ಲಿ ಟ್ರಾನ್ಸಾಕ್ಷನ್ಸ್ ಆಗಬೇಕು ಅಂತಂದ್ರೆ ಅದಕ್ಕೊಂದು ಇನ್ಫ್ರಾಸ್ಟ್ರಕ್ಚರ್ ಬೇಕಲ್ವಾ? ಆ ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಂದ್ರೆ ಖರ್ಚು ಮಾಡಬೇಕಲ್ವಾ? ಈಗ UPI ಹೆಂಗೆ ವರ್ಕ್ ಆಗುತ್ತೆ? ನಾನು UPI ಟ್ರಾನ್ಸಾಕ್ಷನ್ ಅನ್ನ ಇನಿಷಿಯೇಟ್ ಮಾಡಿ, ಅಮೌಂಟ್ ಎಂಟರ್ ಮಾಡಿ, ಪಿನ್ ಎಂಟರ್ ಮಾಡ್ತೀನಿ ಅಂತಂದ್ರೆ ನನ್ನ UPI ಅಕೌಂಟಿಂದ ಬ್ಯಾಂಕ್ಗೆ ಒಂದು ಇಂಟಿಮೇಷನ್ ಹೋಗುತ್ತೆ.
ಸೊ ಬ್ಯಾಂಕ್ ಅದನ್ನ ಚೆಕ್ ಮಾಡಿ ನಾವು ಎಷ್ಟು ಅಮೌಂಟ್ ಅನ್ನ ಎಂಟ್ರಿ ಮಾಡಿದ್ದೀವೋ ಅಷ್ಟು ಅಮೌಂಟ್ ಇದೆಯಾ ಅನ್ನೋದನ್ನ ನೋಡಿ ನಾವು ಪಾಸ್ವರ್ಡ್ ಕೊಟ್ಟ ನಂತರದಲ್ಲಿ ಆ ಡಾಟಾನ ರಿಸೀವರ್ ಯಾರಿರ್ತಾರೆ ಅವರ ಬ್ಯಾಂಕ್ ಜೊತೆಗೆ ವ್ಯವಹಾರ ಮಾಡಿ ಅವರಿಗೆ ಕಳಿಸ್ಕೊಡುತ್ತೆ ಆ ಅಮೌಂಟ್ ಅನ್ನ. ಅದಾದ ನಂತರದಲ್ಲಿ ಅವರ ಯು ಪಿ ಐ ಐ ಡಿ ಏನಿರ್ತದೆ ರಿಸೀವರ್, ಅವರ ಬ್ಯಾಂಕಿಂದ ಯು ಪಿ ಐ ಐ ಡಿ ಮುಖೇನ ಓಕೆ ರಿಸೀವ್ ಆಗಿದೆ ಅನ್ನೋ ಒಂದು ಕನ್ಫರ್ಮೇಷನ್ ಬರುತ್ತೆ. ಇಷ್ಟೆಲ್ಲ ಆಗಬೇಕು ಅಂದರೆ ಟೆಕ್ನಿಕಲ್ ಇನ್ಫ್ರಾಸ್ಟ್ರಕ್ಚರು, ಅದಕ್ಕೆ ಅಂತ ಖರ್ಚು ಮಾಡಬೇಕಾಗುತ್ತೆ, ಇಂಜಿನಿಯರ್ಸ್ ಬೇಕಾಗ್ತಾರೆ, ಎಂಪ್ಲಾಯೀಸ್ ಬೇಕಾಗ್ತಾರೆ, ಇದೆಲ್ಲವೂ ಇದೆ. ಈ ವ್ಯವಸ್ಥೆ ಕಲ್ಪಿಸೋ ಕಂಪನಿ ಇದನ್ನೆಲ್ಲ ಮಾಡ್ಕೊಳ್ತಾ ಇದೆ, ಅವರು ದುಡಿಬೇಕಲ್ವಾ. ಸೊ ಆ ಕಾರಣಕ್ಕಾಗಿ ಈ ಥರದ ಒಂದು ವಿಚಾರ ಆಲೋಚನೆಗೆ ಬಂತು. ಸೊ ಇಷ್ಟೆಲ್ಲ ದೊಡ್ಡ ಮಟ್ಟದ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದ್ರು, ನಾವು ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಖರ್ಚು ಮಾಡ್ತಿದ್ರು ಕಂಪನಿಗೆ ಅದರ ಲಾಭ ಹೆಚ್ಚಾಗಿ ಬರ್ತಾ ಇಲ್ಲ. ಉದ್ದಿಮೆಗಳು ಬೆಳಿಬೇಕು ಅಂತ ಅಂದ್ರೆ ಈ ರೀತಿ ಚಾರ್ಜ್ ಅನ್ನ ಕಲೆಕ್ಟ್ ಮಾಡಬೇಕು ಅಂತ ಈ ಯು ಪಿ ಐ ಸರ್ವಿಸ್ ಅನ್ನ ಕೊಡ್ತಿರುವಂತಹ ಉದ್ದಿಮೆಗಳ ಓನರ್ಸ್ ಏನಿದ್ದಾರೆ ಅವರದೊಂದು ಅಳಲಿತ್ತು. ಈ ಕಾರಣಕ್ಕೆ ಯು ಪಿ ಐ ಮೂಲಕ ವ್ಯವಹಾರ ಮಾಡುವ ವರ್ತಕರ ಮೇಲೆ, ಯಾರು ಮರ್ಚೆಂಟ್ಸ್ ಇರ್ತಾರಲ್ಲ ಅವರ ಮೇಲೆ ಒಂದು ಫೀಸ್ ಅನ್ನ ಕಲೆಕ್ಟ್ ಮಾಡಬೇಕು ಅಂತ ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆ 2026 ಈ ಬಿಲ್ ಅನ್ನ ನಿನ್ನೆ ಪಾರ್ಲಿಮೆಂಟ್ನಲ್ಲಿ ಮಂಡಿಸಲಾಗಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಗಳವಾರ ಲೋಕಸಭೆಯಲ್ಲಿ ಇದನ್ನು ಮಂಡಿಸಿದರು. ವಿಶ್ವಾಸಾರ್ಹ ನೀತಿ ಮತ್ತು ನಿರ್ದಿಷ್ಟ ಪ್ರಕ್ರಿಯೆ ಮೂಲಕ ಹೆಚ್ಚು ವಿದೇಶಿ ಹೂಡಿಕೆಯನ್ನು ಆಕರ್ಷಿಸೋದಕ್ಕೆ ಮತ್ತು ದೇಶೀಯ ಉತ್ಪಾದನೆಗಳನ್ನು ಪ್ರೋತ್ಸಾಹಿಸೋದಕ್ಕೆ ಈ ಮಸೂದೆಯನ್ನು ನಾವು ತಂದಿದ್ದೀವಿ. ಫಾರಿನ್ನಿಂದ ಫಂಡ್ಸ್ ಬರ್ತವೆ ಅನ್ನೋದಾದ್ರೆ, ನಮ್ಮಲ್ಲಿ ಡೊಮೆಸ್ಟಿಕ್ ಬಿಸ್ನೆಸ್ ಬೆಳಿಬೇಕು ಅಂತಂದ್ರೆ ಈ ಬಿಲ್ ಏನಿದೆ ಇದು ಆಕ್ಟ್ ಆಗಬೇಕು ಅಂತ ಅವ್ರು ಹೇಳ್ತಿರೋದು. ಈಗ ಮೂರನೇ ವಿಚಾರ, ಮರ್ಚೆಂಟ್ಸ್ ಇಂದ ಕಲೆಕ್ಟ್ ಮಾಡಬೇಕು ಅಂತ ಫೀಸ್ನ ಏನು ಆಲೋಚನೆ ಮಾಡ್ತಿದ್ದಾರೆ ಇದನ್ನ MDR ಅಂತ ಕರೀತಾರೆ, ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂತ. ನೀವು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಈ ಎಲೆಕ್ಟ್ರಾನಿಕ್ ವಿಧಾನದಲ್ಲಿ ನಡೆಸುವ ವ್ಯವಹಾರ ಏನಿರ್ತದೆ, ವಹಿವಾಟು ಏನಿರ್ತದೆ, ಅಂದ್ರೆ ಬೇರೆಯವರಿಗೆ ಪಾವತಿ ಮಾಡುವಾಗ ಅಥವಾ ಗ್ರಾಹಕರಿಂದ ರಿಸೀವ್ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಎಲೆಕ್ಟ್ರಾನಿಕ್ ವಿಧಾನವನ್ನು ನೀವು ಬಳಸ್ಕೊಂತಿದ್ದೀರಾ ಅನ್ನೋದಾದ್ರೆ MDR ಅನ್ನ ಪೇ ಮಾಡಬೇಕಾಗತ್ತೆ ಅನ್ನೋದು. ಇದು ಮರ್ಚೆಂಟ್ಸ್ಗೆ ಮಾತ್ರ ಇರಬೇಕು. ಆದ್ರೆ ಮರ್ಚೆಂಟ್ ಏನ್ ಮಾಡ್ತಾರೆ, ಯು ಪಿ ಐನಲ್ಲಿ ನಾನು ದುಡ್ಡು ತಗೋಬೇಕು, ನಾನು ದುಡ್ಡು ಕಳಿಸ್ಬೇಕು ಅಂತಂದ್ರೆ ನಾನು ಫೀಸ್ ಕಟ್ಟಬೇಕು ಅನ್ನೋದಾದ್ರೆ, ಗ್ರಾಹಕರು ಬಂದಾಗ ಏನಂತಾರೆ, ಸರ್ ನೀವು ಯು ಪಿ ಐನಲ್ಲೇ ಕಟ್ಟಬೇಕು ಅನ್ನೋದಾದ್ರೆ ಇಷ್ಟು ಚಾರ್ಜ್ ಕಟ್ಟಿ, ಇಷ್ಟು ಫೀಸ್ ಅನ್ನ ನೀವು ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ, ಇಲ್ಲ ಅಂತಂದ್ರೆ ಯು ಪಿ ಐ ಮಾಡಬೇಡಿ ಅಂತಾರೆ. ಬೇರೆ ಯಾವ್ದಾರ ಫೆಸಿಲಿಟಿಯನ್ನು ಬಳಸ್ಕೊಂಡು ಕಟ್ಟಿ, ನೆಟ್ ಬ್ಯಾಂಕಿಂಗ್ ಅಲ್ಲಿ ಕಳಿಸಿ, RTGS ಮಾಡಿ. ಹಿಂಗೆ ಕೇಳಿದ್ರೆ ಸಾಮಾನ್ಯ ಗ್ರಾಹಕರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ. ಆಲ್ರೆಡಿ ನೀವು ಈ ಥರದನ್ನ ಫೇಸ್ ಮಾಡೇ ಇರ್ತೀರಿ. ನೀವು ಎಲ್ಲೋ ಒಂದ್ ಕಡೆ ಹೋಗ್ತೀರಿ, ದೊಡ್ಡದೊಂದು ವ್ಯವಹಾರ ಮಾಡ್ತೀರಿ, ಅವ್ರು ಅವಾಗ ಕೇಳ್ತಾರೆ ಹೇಗೆ ಪೇ ಮಾಡ್ತೀರಾ ಅಂತ. ನೀವು ಕಾರ್ಡಲ್ಲಿ ಪೇ ಮಾಡ್ತೀನಿ ಅಂತಂದ್ರೆ, ನೋಡಿ ಸರ್ ನೀವು ಯು ಪಿ ಐ ಮಾಡಿದ್ರೆ 10,000 ರೂಪಾಯಿ, ಕಾರ್ಡಲ್ಲಿ ಮಾಡ್ತೀರಿ ಅನ್ನೋದಾದ್ರೆ 2% ಎಕ್ಸ್ಟ್ರಾ ಕಟ್ಟಿ, ಕ್ರೆಡಿಟ್ ಕಾರ್ಡ್ ಬಳಸ್ಕೊಂಡು ನೀವು ಪೇಮೆಂಟ್ ಮಾಡ್ತೀರಿ ಅನ್ನೋದಾದ್ರೆ 2% ಎಕ್ಸ್ಟ್ರಾ ಕಟ್ಟಿ ಅಂತಾರೆ. ಸೊ ಇದನ್ನ ನೀವು ಫೇಸ್ ಮಾಡಿರ್ತೀರಿ ಅಲ್ವಾ. ಇದು ಮುಂದೆ ಯು ಪಿ ಐ ಟ್ರಾನ್ಸಾಕ್ಷನ್ಸ್ಗೂ ಹೀಗಾಗಬಹುದೇನೋ ಅನ್ನೋ ಭಯ ಕಾಡ್ತಾ ಇದೆ. ಮರ್ಚೆಂಟ್ಸ್ ಮೇಲೆ ಈ ಫೀಸ್ ಅನ್ನ ಸರ್ಕಾರ ಹೇರಿದ್ದೆ. ಆದ್ರೆ ನೆಕ್ಸ್ಟ್, ಈ ಮುಂಚೆ ಇದ್ದ ಕಾನೂನು ಏನು ಹೇಳ್ತಾ ಇತ್ತು, ಈಗ ಹೊಸ ಕಾನೂನು ಯಾವ ರೀತಿ ತಿದ್ದುಪಡಿ ಮಾಡಿದೆ ಅದನ್ನ ಗಮನಿಸೋಣ. ನೋಡಿ, ದೇಶದಲ್ಲಿ ಪಾವತಿ ವ್ಯವಸ್ಥೆಗಳು, ಪೇಮೆಂಟ್ ವ್ಯವಸ್ಥೆಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಅದಕ್ಕೆ ಬೇಕಾದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನು ಫ್ರೇಮ್ ಮಾಡೋದಕ್ಕೆ ಒಂದು ಕಾಯ್ದೆ ಇದೆ, 2007 ಪಾವತಿ ಮತ್ತು ಸೆಟಲ್ಮೆಂಟ್ ಕಾಯ್ದೆ ಅಂತ. ಓಕೆ, ಈ ಕಾಯ್ದೆಗೆ ತಿದ್ದುಪಡಿ ಮಾಡೋದಕ್ಕೆ ಈ ಹೊಸ ಮಸೂದೆ ಅವಕಾಶ ಕಲ್ಪಿಸುತ್ತೆ. ಈ ಮಸೂದೆ ಆಕ್ಟ್ ಆಗಿದ್ದೇ ಆಯ್ತು ಅಂದ್ರೆ 2007 ಆಕ್ಟ್ಗೆ ಅವರು ಏನಾದ್ರು ಚೇಂಜಸ್ ಮಾಡ್ಬೋದು. ವಿಷಯ ಏನಪ್ಪಾ ಅಂತಂದ್ರೆ, ಈಗ ಅಟ್ ಪ್ರೆಸೆಂಟ್ ಇರುವ ಆಕ್ಟ್ ನ ಅಡಿನಲ್ಲಿ MDR ಅನ್ನ ವಿಧಿಸೋದಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಹೊಸ ಆಕ್ಟ್. ಅವಾಗ 2007 ಆಕ್ಟಿನ ರೂಲ್ಸ್ಗೆ ತಿದ್ದುಪಡಿ ತಂದು MDR ಅನ್ನ UPIಗೂ ಕಲೆಕ್ಟ್ ಮಾಡಬಹುದು ಅನ್ನೋದು ಉದ್ದೇಶ. ಸೊ ವಿವರವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ, 2007 ಸೆಕ್ಷನ್ 10A ಪ್ರಕಾರ ಆದಾಯ ತೆರಿಗೆ ಕಾಯ್ದೆ 1961 ಸೆಕ್ಷನ್ 269SU ಅಡಿನಲ್ಲಿ ಹೇಳಿರುವಂತೆ, ಯಾವುದೇ ವ್ಯಕ್ತಿ ಎಲೆಕ್ಟ್ರಾನಿಕ್ ಮಾದರಿಯಲ್ಲಿ ಮಾಡುವ ಪಾವತಿ ಅಥವಾ ಸ್ವೀಕರಿಸುವ ಹಣಕ್ಕೆ ಯಾವುದೇ ಬ್ಯಾಂಕು ಅಥವಾ ಸೇವೆ ಒದಗಿಸೋ ಕಂಪನಿಗಳು ನೇರವಾಗಿ ಅಥವಾ ಪರೋಕ್ಷವಾಗಿ ಫೀಸ್ ಅನ್ನ ಕಲೆಕ್ಟ್ ಮಾಡೋ ಹಾಗಿಲ್ಲ ಅಂತ. ಇದಕ್ಕೆ ಮುಂಚೆ ಕ್ಯಾಶ್ನಲ್ಲಿ ವ್ಯವಹಾರ ಆಗ್ತಿತ್ತು, ಅದನ್ನ ಎಲೆಕ್ಟ್ರಾನಿಕ್ ಪೇಮೆಂಟ್ಸ್ ಮಾಡ್ತಾರೆ ಅನ್ನೋದಾದ್ರೆ ಅಂಥದಕ್ಕೆ ಫೀಸ್ ತಗೋಬೇಡಿ, ಡೈರೆಕ್ಟ್ಲಿ ಅವ್ರ ಇಂಡೈರೆಕ್ಟ್ಲಿ ಅನ್ನೋದಿದ್ದಿತ್ತು. ಆದ್ರೆ ಇದೇ ಆಕ್ಟ್ ನ ಇನ್ನೊಂದು ಎಕ್ಸ್ಪ್ಲನೇಷನ್ ಏನ್ ಹೇಳುತ್ತೆ ಅಂತಂದ್ರೆ, ಒಂದು ಬಿಸ್ನೆಸ್ ಇದೆ, ಆ ಬಿಸ್ನೆಸ್ ಒಂದು ವರ್ಷದಲ್ಲಿ 50 ಕೋಟಿ ರೂಪಾಯಿಗಿಂತ ಹೆಚ್ಚು ಟ್ರಾನ್ಸಾಕ್ಷನ್ ಅನ್ನ ನಡೆಸ್ತಾ ಇದೆ ಅನ್ನೋದಾದ್ರೆ ಅಂತ ಬಿಸ್ನೆಸ್ ಗ್ರಾಹಕರಿಗೆ ಹಣ ಸ್ವೀಕರಿಸೋದಕ್ಕೆ ಅಥವಾ ಪಡ್ಕೊಳ್ಳೋದಕ್ಕೆ ಎಲೆಕ್ಟ್ರಾನಿಕ್ ವಿದ್ಯುನ್ಮಾನ ಅಂದ್ರೆ ಎಲೆಕ್ಟ್ರಾನಿಕ್ ವಿಧಾನದಲ್ಲಿ ಒಂದು ಸೌಲಭ್ಯನ ಕಲ್ಪಿಸಬೇಕು ಅಂತಲೂ ಹೇಳುತ್ತೆ. ಸೊ ಈ ಥರದ ಕಾನೂನಿತ್ತು. ಆದರೆ ಈಗ ಹೊಸ ಬಿಲ್ ಬಗ್ಗೆ ಏನು ಚರ್ಚೆ ಆಗ್ತಿದೆಯಲ್ಲ, ಅದರಲ್ಲಿ ಏನಿದೆ, ಸೆಕ್ಷನ್ 2 ಏನು ಹೇಳುತ್ತೆ ಅಂದರೆ,
2007 ಕಾಯ್ದೆಯ ಸೆಕ್ಷನ್ 10A ಅದನ್ನ ತಿದ್ದುಪಡಿ ಮಾಡುವ ಪ್ರಸ್ತಾವವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಆ ಕಾಯ್ದೆನಲ್ಲಿ 1961 ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನು ಹೇಳ್ತಾ ಇತ್ತು ಅಂದರೆ, ಈ ರೀತಿ ಬಿಸ್ನೆಸ್ಗಳು ಎಲೆಕ್ಟ್ರಾನಿಕ್ ವಿಧಾನದಲ್ಲಿ ಪೇ ಮಾಡಿದಾಗ, ಟ್ರಾನ್ಸಾಕ್ಷನ್ ಮಾಡಿದಾಗ ಅದಕ್ಕೆ ಯಾವುದೇ ಚಾರ್ಜು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಚಾರ್ಜ್ ಮಾಡಬಾರ್ದು ಅಂತಿತ್ತಲ್ಲ ಫೀಸನ್ನು, ಅದನ್ನು ಕೈಬಿಟ್ಟಿದ್ದಾರೆ ಈ ಹೊಸ ಬಿಲ್ನಲ್ಲಿ. ಅದರ ಅರ್ಥ ಏನು? ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಚಾರ್ಜ್ ಮಾಡಬಾರ್ದು ಅನ್ನೋ ಪಾಯಿಂಟನ್ನು ತೆಗೆದು ಹಾಕಿದ್ಮೇಲೆ ಈಗ ಇನ್ಮೇಲೆ ಚಾರ್ಜ್ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸುವ ಆಲೋಚನೆ ಏನಿದೆ ಅದಕ್ಕೆ ಯಾವುದೇ ಅಡೆತಡೆ ಇಲ್ಲದ ಹಾಗಾಯಿತು. ಇದ್ರ ಬಗ್ಗೆನೇ ಎಕ್ಸ್ಪರ್ಟ್ಸ್ ಹೇಳ್ತಿರೋದು. ಜನಸಾಮಾನ್ಯರಿಗೆ ಮೇ ಬಿ ಒಂದು ದೊಡ್ಡ ಶಾಕ್ ಕಾದಿದೆ ಅಂತ. ಸೊ ಈ ಪಾಯಿಂಟನ್ನು ಕೈ ಬಿಟ್ಟಿದ್ದಷ್ಟೇ ಅಲ್ಲ, ಇನ್ನೊಂದು ಪಾಯಿಂಟನ್ನು ಸೇರಿಸಿದ್ದಾರೆ. ಆ ಪಾಯಿಂಟ್ ಏನು? ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದಂತೆ ಆಸ್ ಸೆಂಟ್ರಲ್ ಗವರ್ಮೆಂಟ್ ನೋಟಿಫೈಸ್ ಅಂತ ಆ್ಯಡ್ ಮಾಡಿದ್ದಾರೆ. ಇದರಲ್ಲಿ ವಿದ್ಯುನ್ಮಾನ ಮಾದರಿ ಪಾವತಿಯ ಉಲ್ಲೇಖದಲ್ಲಿ ಎಲೆಕ್ಟ್ರಾನಿಕ್ ಪೇಮೆಂಟ್ಸ್ ಅಂತ ಏನಿತ್ತು ಅದರಲ್ಲಿ ಒಂದು ಅಥವಾ ಹೆಚ್ಚು ಎಲೆಕ್ಟ್ರಾನಿಕ್ ಮಾದರಿ ಪಾವತಿ ಅಂತ ಒಂದು ವರ್ಡನ್ನು ರಿಪ್ಲೇಸ್ ಮಾಡಿದ್ದಾರೆ. ಇದೇನು ಹೇಳುತ್ತೆ? ಈ ಕಾನೂನು ತಿದ್ದುಪಡಿ UPI ಪಾವತಿಗಳ ಮೇಲೆ ವರ್ತಕರ ಶುಲ್ಕ MDR ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಇದನ್ನು ವಿಧಿಸೋದಕ್ಕೆ ಇರುವ ಅಡೆತಡೆಗಳನ್ನು ಪಕ್ಕಕ್ಕಿಟ್ಟು ಸೇರಿಸೋದಕ್ಕೆ ಅವಕಾಶ ಕಲ್ಪಿಸೋ ಹಾಗೆ ಪದಗಳನ್ನು ಸೇರಿಸಿ ಫೀಲ್ಡ್ ಕ್ಲಿಯರ್ ಮಾಡಲಾಗ್ತಿದೆ ಅನ್ನೋದು ಎಕ್ಸ್ಪರ್ಟ್ಸ್ ಒಪಿನಿಯನ್. ಆದರೆ ಸೆಂಟ್ರಲ್ ಗವರ್ಮೆಂಟು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು, ಪಾರ್ಲಿಮೆಂಟ್ನಲ್ಲಿ ಓಕೆ ಆಗಬೇಕು, ಬಿಲ್ಲು ಆ್ಯಕ್ಟ್ ಆಗಬೇಕು, ಇದೆಲ್ಲ ಆದಮೇಲೆ ನೋಟಿಫೈ ಮಾಡಬೇಕು. ಅಲ್ಲಿವರೆಗೆ ಫೋನ್ಪೇ, ಗೂಗಲ್ ಪೇ, ಅಮೆಝಾನ್ ಪೇ ಈ ಥರದ UPI ಸರ್ವಿಸ್ ಪ್ರೊವೈಡರ್ಸ್ ಏನಿದ್ದಾರೆ ಇವರುಗಳು ಯಾರೂ ಸಹ MDR ಅನ್ನು ವಿಧಿಸೋದಕ್ಕೆ ಈಗ ಅಟ್ ಪ್ರೆಸೆಂಟ್ ಅವಕಾಶ ಇಲ್ಲ. ಸೊ ಪಾರ್ಲಿಮೆಂಟ್ನಲ್ಲಿ ಏನು ಡಿಸೈಡ್ ಆಗುತ್ತೆ ಅದಕ್ಕೋಸ್ಕರ ನಾವು ಇನ್ನೂ ಕಾಯಬೇಕಾಗತ್ತೆ. ಹಾಗಾದರೆ ಎಷ್ಟು ಶುಲ್ಕ ಬೀಳಬಹುದು ಅದನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ನೀವಿಷ್ಟೆಲ್ಲ ಪ್ಲಾನ್ ಮಾಡ್ತೀರಿ, ಉಳಿಸ್ತೀರಿ, ಕಷ್ಟಪಟ್ಟು ದುಡಿತಾ ಇರ್ತೀರಿ, ನಿಮಗೇನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮ ಕುಟುಂಬನ ಯಾರು ನೋಡ್ಕೊಳ್ತಾರೆ? ಅದರ ಬಗ್ಗೆನೇ ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಇರೋದು. ಟರ್ಮ್ ಇನ್ಶೂರೆನ್ಸ್ ನೀವು ತೊಗೊಂಡಿದ್ದೆ ಆದರೆ ತಿಂಗಳಿಗೆ 400 ರಿಂದ 500 ರೂಪಾಯಿ ಪ್ರೀಮಿಯಂ ಕಟ್ಟಬೇಕು. ಇದಕ್ಕೆ ಆಲ್ಮೋಸ್ಟ್ 1 ಕೋಟಿ ರೂಪಾಯಿವರೆಗೆ ಕವರೇಜ್ ಸಿಗುತ್ತೆ. ನಿಮಗೆ ಒಂದು ವೇಳೆ ಹೆಚ್ಚು ಕಡಿಮೆ ಆದ್ರೂ ನಿಮ್ಮ ಕುಟುಂಬ ಆರ್ಥಿಕವಾಗಿ ಬೀದಿಗೆ ಬರೋದನ್ನು ತಡೆಯುತ್ತೆ. ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ ಡೀಟೇಲ್ಸ್ ಕೊಟ್ಟು ಕಂಪೇರ್ ಮಾಡಿ, ಸೂಟ್ ಆದರೆ ಮಾತ್ರ ತಗೊಳ್ಳಿ. ಈಗಲೇ ಆನ್ಲೈನ್ನಲ್ಲಿ ನೀವು ಪರ್ಚೇಸ್ ಮಾಡಿದ್ದೆ ಆದರೆ 15% ಡಿಸ್ಕೌಂಟ್ ಕೂಡ ಪಡ್ಕೊಳ್ಬೋದು. ಹಾಗೆಯೇ ಹೆಲ್ತ್ ಇನ್ಶೂರೆನ್ಸ್ ಕೂಡ ತಿಂಗಳಿಗೆ 400 ರಿಂದ 500 ರೂಪಾಯಿ ನೀವು ಪ್ರೀಮಿಯಂ ಕಟ್ಟಿದೆ ಆದರೆ ಡಿಸೆಂಟ್ ಕವರೇಜ್ ಬರುತ್ತೆ. ಅದೇ ರೀತಿ 30 ನಿಮಿಷದ ಕ್ಲೇಮ್ ಸಪೋರ್ಟ್ ನಿಮಗೆ ದೊರಕುತ್ತೆ. ಹಾಗೆ ಡೆಡಿಕೇಟೆಡ್ ಹೆಲ್ತ್ ಮ್ಯಾನೇಜರ್ ಫೆಸಿಲಿಟಿ ಕೂಡ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನ್ ಲಿಂಕ್ ಇದೆ. ಈಗಲೇ ಆನ್ಲೈನಲ್ಲಿ ನೀವು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಆದರೆ 25% ಡಿಸ್ಕೌಂಟ್ ಕೂಡ ಪಡ್ಕೊಳ್ಬೋದು. ಸೊ ಡೀಟೇಲ್ಸ್ ಕೊಟ್ಟು ಕಂಪೇರ್ ಮಾಡಿ, ಸೂಟ್ ಆದರೆ ಮಾತ್ರ ತಗೊಳ್ಳಿ. ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಎಷ್ಟು ಶುಲ್ಕ ಬೀಳಬಹುದು? ಇದರಿಂದ UPI ಕಂಪನಿಗಳಿಗೆ ಎಷ್ಟು ಆದಾಯ ಸಿಗುವ ಅವಕಾಶ ಇರ್ತದೆ? ನೋಡಿ, 2,000 ರೂಪಾಯಿಗಿಂತ ಹೆಚ್ಚು ಮೊತ್ತದ ವಹಿವಾಟಿನ ಮೇಲೆ 0.3%ನಿಂದ 0.5%ವರೆಗೆ MDR ಮರ್ಚೆಂಟ್ ಡಿಸ್ಕೌಂಟ್ ರೇಟನ್ನು ವಿಧಿಸಬೇಕು ಅಂತ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅನ್ನೋದು ಎಕ್ಸ್ಪರ್ಟ್ಗಳಿಂದ ಸಿಗ್ತಿರುವಂಥ ಮಾಹಿತಿ. ಅದರ ಅರ್ಥ ಒಬ್ಬ ಬಿಸ್ನೆಸ್ ಓನರ್ ನಿಮ್ಮಿಂದ ಕಲೆಕ್ಟ್ ಮಾಡಿಕೊಳ್ಳೋ 2,000 ರೂಪಾಯಿ ಮೇಲೆ 0.3% ಇಂದ 0.5%, ನೀವು 2,000 ರೂಪಾಯಿ ಕೊಡಬೇಕಾದ್ರೆ 0.3% ಅಥವಾ 0.5% ಎಕ್ಸ್ಟ್ರಾ ಕಟ್ಟಬೇಕು ಅಂತ ಇಲ್ಲ. ಇದಕ್ಕೆ ಮುಂಚೆ ಇದ್ದ ಕಾನೂನಲ್ಲೂ ಇಲ್ಲ. ಆದರೂ ಕಾನೂನನ್ನು ಗಾಳಿಗೆ ತೂರಿ ಮರ್ಚೆಂಟ್ಗಳು ಯಾರಿದ್ದಾರೆ ಅವರ ಮೇಲೆ ಬಿದ್ದ ಹೊರೆಯನ್ನು ನಿಮಗೆ ಟ್ರಾನ್ಸ್ಫರ್ ಮಾಡೋರು. ಈಗ ಈ 0.3% to 0.5% ಅನ್ನೋದಿದೆಯಲ್ಲ, ಇದು ಈ ಸರ್ವಿಸನ್ನು ಕೊಡ್ತಿರುವಂತಹ ಪೇಟಿಎಂ, ಫೋನ್ಪೇ, ಗೂಗಲ್ ಪೇ ಇಂಥ ಕಂಪನಿಗಳಿಗೆ ಎಷ್ಟು ಲಾಭನ ತಂದು ಕೊಡಬಹುದು? ನೋಡಿ, ಕೇಳೋದಕ್ಕೆ ನಾನು 100 ರೂಪಾಯಿ ಪೇ ಮಾಡ್ತಿದ್ದೀನಿ ಅಂದಾಗ 50 ಪೈಸಾ ಕಟ್ಟೋದಕ್ಕೆ ಏನ್ರಿ ಪ್ರಾಬ್ಲಮ್ಮು ಅನ್ನೋ ಥರ ಅನಿಸುತ್ತೆ. ಇದು ಓವರಾಲ್ ಅವರ ವರಮಾನ ಅಂತ ನೋಡಿಕೊಂಡಾಗ ಕಂಪನಿಗಳಿಗೆ 5,000 ಕೋಟಿಯಿಂದ 210,000 ಕೋಟಿ ರೂಪಾಯಿವರೆಗೆ ಆದಾಯವನ್ನು ತಂದು ಕೊಡುತ್ತೆ ಅಂತ ಮೂಲಗಳು ಒಂದು ಅಂದಾಜು ಹಾಕ್ತಾ ಇವೆ. ಯಾಕೆಂದರೆ ನಾವಾಗಲೇ ಮಾತಾಡಿದ್ವಲ್ಲ, 314 ಲಕ್ಷ ಕೋಟಿ ರೂಪಾಯಿಯಷ್ಟು ಮೌಲ್ಯ ವಹಿವಾಟಾಗ್ತಾ ಇದೆ. ಸೊ ಅದರಲ್ಲಿ 0.5% ಅಂತ ಲೆಕ್ಕ ಹಾಕಿ ನೋಡಿ ನೀವು. ಓಕೆ, ಇದು ಹೊಸ ವಿಚಾರ ಏನಲ್ಲ. ಯಾಕೆಂದರೆ ದೇಶದ UPI ಪಾವತಿ ವ್ಯವಸ್ಥೆ ಪರಿಚಯಿಸಬೇಕಾದ್ರೆ ಸ್ವಲ್ಪ ಪ್ರಮಾಣದಲ್ಲಿ MDR ಶುಲ್ಕ ಇರ್ತಿತ್ತು. ಆದರೆ ಡಿಜಿಟಲ್ ಪಾವತಿ ಅಂದರೆ ನೀವು ಡಿಜಿಟಲ್ ಪೇಮೆಂಟ್ಸನ್ನು ಹೆಚ್ಚು ಮಾಡಬೇಕು, ಎಲ್ಲರೂ ಕ್ಯಾಶ್ ಇಟ್ಕೊಂಡು ಓಡಾಡಬಾರ್ದು, ಆ ಕ್ಯಾಶು ಎಕನಾಮಿಗೆ ಹೇಗೆ ಬಂತು, ಯಾರು ಕೊಟ್ಟರು, ಅದಕ್ಕೆ ಟ್ಯಾಕ್ಸ್ ಕಟ್ಟಿದಾರಾ ಇಲ್ವಾ, ಇಂಥದ್ದನ್ನೆಲ್ಲ ವ್ಯವಸ್ಥೆ
ಕಂಡು ಹಿಡಿಯೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಪ್ರಾಬ್ಲಮ್ ಆಗಬಾರ್ದು ಅಂತ UPI ಮಾಡಿ, ಡಿಜಿಟಲ್ ಪೇಮೆಂಟ್ ಮಾಡಿ ಅಂತ ಉತ್ತೇಜನ ಕೊಡೋದಕ್ಕೆ ಮುಂಚೆ ಇದ್ದ MDR ಅನ್ನ ತೆಗೆದು ಹಾಕಲಾಗಿತ್ತು. ಸರ್ಕಾರ 2020ರಲ್ಲಿ UPI ಪಾವತಿ ಮತ್ತು ರೂಪೇ ಡೆಬಿಟ್ ಕಾರ್ಡ್ ವಹಿವಾಟಿನ ಮೇಲೆ MDR ವಿಧಿಸೋದನ್ನ ನಿರ್ಬಂಧಿಸಿತ್ತು. ಬೇಡ, ಆ ಥರ ಚಾರ್ಜ್ ಅನ್ನ ತಗೋಬೇಡಿ. ಸೊ ಚಾರ್ಜ್ ಇಲ್ಲ ಅಂತಂದ್ರೆ ಕ್ಯಾಶ್ ಬದಲಿಗೆ ಇದನ್ನ ಹೆಚ್ಚಾಗಿ ಜನ ಬಳಸ್ತಾರೆ ಅಂತ. ಅಷ್ಟೇ ಅಲ್ಲ, ಒಂದು ವೇಳೆ ಮರ್ಚೆಂಟ್ಸ್ UPI ಪೇಮೆಂಟ್ಸ್ ಅನ್ನ ಆಕ್ಸೆಪ್ಟ್ ಮಾಡೋದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರು ಅಂಥದ್ದಕ್ಕೆ ಅವ್ರು ಇನ್ವೆಸ್ಟ್ ಮಾಡಿ ಆ ಸರ್ವಿಸ್ ಅನ್ನ ತಗೊಳ್ತಾರೆ ಅನ್ನೋದಕ್ಕೆ ಒಂದಷ್ಟು ಉತ್ತೇಜನಾತ್ಮಕವಾಗಿ ಸಬ್ಸಿಡಿಯನ್ನ ಕೂಡ ಕೊಡಮಾಡಲಾಗ್ತಾ ಇತ್ತು. ಈಗ MDR ವಿಧಿಸೋ ದಿಸೆಯಲ್ಲಿ ಸೆಂಟ್ರಲ್ ಗವರ್ಮೆಂಟು 2 ರೀತಿ ಆಲೋಚನೆ ಮಾಡ್ತಾ ಇದೆಯಂತೆ. ಮೊದಲನೇದೇನು, ನಿರ್ದಿಷ್ಟ ಲಿಮಿಟ್, ಒಂದು ಲಿಮಿಟ್ ಇರ್ತದೆ, ಸ್ಪೆಸಿಫೈಡ್ ಲಿಮಿಟ್. ಅದಕ್ಕಿಂತ ಹೆಚ್ಚಿನ ವಹಿವಾಟನ್ನು ನಡೆಸಿದ್ರೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್, ಅಂದರೆ ಫೀಸನ್ನು ಕಲೆಕ್ಟ್ ಮಾಡಬೇಕು ಅಂತ, UPI ಮುಖೇನ ಅಷ್ಟು ವಹಿವಾಟಾದಾಗ. ಇನ್ನೊಂದು, ಯಾರು ಮರ್ಚೆಂಟ್ಸ್ ಇರ್ತಾರಲ್ಲ ಅವರ ಇಯರ್ಲಿ ಟ್ರಾನ್ಸಾಕ್ಷನ್ಸ್, ವಾರ್ಷಿಕ ವಹಿವಾಟಿನ ಆಧಾರದಲ್ಲಿ MDR ಅನ್ನು ವಿಧಿಸೋದು. ಆದರೆ ಈ MDR ಬಗ್ಗೆನೂ ಆಲೋಚನೆ ಇರೋದೇನು, ತುಂಬ ದೊಡ್ಡ ಮಟ್ಟದ ವರ್ತಕರೇನಿರ್ತಾರೆ, ಮರ್ಚೆಂಟ್ಸ್, ಈಗ ಜ್ಯುವೆಲ್ರಿ ಶಾಪ್ ಅಂತೆ, ಹೋಲ್ಸೇಲ್ನಲ್ಲಿ ವಸ್ತುಗಳನ್ನು ಮಾರಾಟ ಮಾಡುವಂತಹ ದೊಡ್ಡ FMCG FMCG ಜಾಯಿಂಟ್ಗಳಿದ್ದಾರೆ. ಅಂಥವರಿಗೆ ಮೇ ಬಿ ಈ ಥರದ MDR ವಿಧಿಸಲಾಗುತ್ತೆ. ಚಿಕ್ಕ ವರ್ತಕರಿಗೆಲ್ಲ ಈ ಥರದ MDR ಅನ್ನು ವಿಧಿಸಲಾಗೋದಿಲ್ಲ ಅನ್ನೋದ್ರ ಬಗ್ಗೆನೂ ಎಕ್ಸ್ಪರ್ಟ್ಸ್ ಅಂದಾಜಿಸ್ತಾ ಇದ್ದಾರೆ. ನಾನು ಆಗಲೇ ಹೇಳಿದ್ನಲ್ಲ, ಡಿಜಿಟಲ್ ಕ್ರಾಂತಿ ಅಂತ ಏನಿತ್ತು ಅದಕ್ಕೆ ಅರ್ಥ ಇಲ್ದಂಗೆ ಆಗ್ಬಿಡುತ್ತೆ ಅಂತ. ಸಖತ್ ಈಸಿನಪ್ಪ, ತುಂಬ ಒಳ್ಳೇದಪ್ಪ, ಸರ್ಕಾರಕ್ಕೆ ಒಳ್ಳೇದು, ಈ ಥರದ್ದು ಮಾಡಿ ಅಂತ ಹೇಳಿ ಈಗ ಸರ್ಕಾರಕ್ಕೆ ಒಳ್ಳೇದು ನಾವೆಲ್ಲ ಒಪ್ಕೊಂಡಿದ್ದೀವಿ, ನಮಗೂ ಒಳ್ಳೇದು, ನಮಗೂ ಈಸಿ ಅಂತ ಒಪ್ಕೊಂಡಾಗಿದೆ. ಈಗ ಫೀಸ್ ಕಟ್ಟಿ ಅಂತಂದರೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಇದು ಚಿಕ್ಕ ವರ್ತಕರ ಮೇಲೆ ಹೊರೆ ಆಗೋದಿಲ್ಲ ಅಂತ ಆಲೋಚನೆ ಇದೆ. ಅಂತಿಮವಾಗಿ ಗ್ರಾಹಕರಿಗೆ ಹೊರೆ ಬೀಳುತ್ತಾ ಅನ್ನೋದಷ್ಟೇ ನಮಗೆ ಮ್ಯಾಟರ್ ಆಗುತ್ತೆ. ನೋಡಿ, ಸರ್ಕಾರ ಏನು ಹೇಳ್ತಾ ಇದೆ, ಗ್ರಾಹಕರಿಗೆ ಟ್ರಾನ್ಸ್ಫರ್ ಮಾಡೋ ಹಂಗಿಲ್ಲ ಅಂತ ಹೇಳುತ್ತೆ. ಸರ್ಕಾರದ ಈ ಥರದ ಎಷ್ಟು ರೂಲ್ಸನ್ನು ಮರ್ಚೆಂಟ್ಸ್ ಅಕ್ಸೆಪ್ಟ್ ಮಾಡ್ತಾರೆ ನೀವೇ ಹೇಳಿ? ಒಂದು ವೇಳೆ ನೀವೆಲ್ಲ ಹೋಗಿ ಒಂದು ಒಡವೆ ತಗೋತೀರಾ, ಇಲ್ಲ ಫ್ರಿಡ್ಜ್ ತಗೋತೀರಾ, TV ತಗೋತೀರಾ, ದೊಡ್ಡದೊಂದು ಪರ್ಚೇಸ್ ಮಾಡ್ತೀರಾ. ನೋಡಿ ಸರ್, ನಿಮ್ಗೆ ಇದನ್ನು ತಗೊಳ್ಳೇಬೇಕು ಅಂದರೆ ಈ ವ್ಯಾಪಾರ ಮಾಡಿ ನೀವೀಗ UPI-ನಲ್ಲೇ ದುಡ್ಡು ಕಟ್ಟಬೇಕು ಅಂತ ನಾನು ಅಕ್ಸೆಪ್ಟ್ ಮಾಡ್ತೀನಿ, ಎಕ್ಸ್ಟ್ರಾ ಕಟ್ಟಬೇಕಾಗತ್ತೆ ಅಂತಂದರೆ ಏನು ಮಾಡ್ಬೋದು ನಾವು? ಮ್ಯಾಕ್ಸಿಮಮ್ ಕಂಪ್ಲೇಂಟ್ ಮಾಡ್ಬೋದು. ಅದರ ಅರ್ಥ ನಾನು ಮತ್ತೆ ಆ ಕಂಪ್ಲೇಂಟ್ ಸಾಲ್ವ್ ಆಗೋದಕ್ಕೆ ತಲೆ ಕೆಡಿಸ್ಕೊಳ್ಬೇಕು, ನಾನು ವ್ಯಾಪಾರ ಏನು ಮಾಡ್ತಾ ಇದ್ನಲ್ಲ ಅದಕ್ಕೊಂದು ಬ್ರೇಕ್ ಬಿದ್ದಂಗೆ ಆಗುತ್ತೆ. ಈ ಥರದ್ದೆಲ್ಲ ಇರ್ತದೆ. ಜನ ಏನು ಯೋಚನೆ ಮಾಡ್ತಾರೆ, ಇಂಥ ಕಿರಿಕಿರಿ ಬೇಡಪ್ಪ, ಏನು 0.5% ಕೊಟ್ಬಿಡೋಣ ಬಿಡು ಅಂತ ಅಂದ್ಕೊಳ್ತಾರೆ. ಹಾಗಾಗಬಾರ್ದು ಅಂತ ಸರ್ಕಾರ ಆಲೋಚನೆ ಮಾಡಿದೆ. ರಿಯಲ್ ಟೈಮಲ್ಲಿ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ, ಸವಾಲು, ಬೇಸರ ಇವೆಲ್ಲವೂ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನು ನೋಡ್ಕೊಂಡ್ರೆ ಖಂಡಿತ ಇದೆ. ಸೊ ಸರ್ಕಾರ ಇಲ್ಲಪ್ಪ ಈ ರೀತಿ ಕಲೆಕ್ಟ್ ಮಾಡಲೇಬೇಕಾಗತ್ತೆ ಅಂತ ಮುಂದುವರೆದಿದ್ದೇ ಆದರೆ ಏನಾಗಬಹುದು, ಜನ ಮತ್ತೆ UPI-ನಲ್ಲಿ ನಾನು ಯಾಕೆ ಎಕ್ಸ್ಟ್ರಾ ಕೊಡಲಿ ಅಂತ ನಗದು ವ್ಯವಹಾರ, ಕ್ಯಾಶ್ ವ್ಯವಹಾರ ಹೆಚ್ಚಿಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ, ಬ್ಯಾಂಕ್ಗಳು ಈಗ ಆಲ್ರೆಡಿ ಇಷ್ಟೊಂದು ಕೋಟಿ UPI ಟ್ರಾನ್ಸಾಕ್ಷನ್ಸ್ ಆಗ್ತಿದೆ ಅಂತ ATM-ಗಳ ಸಂಖ್ಯೆನ ಕಡಿಮೆ ಮಾಡ್ತಾ ಬಂದಿವೆ. ಮತ್ತೆ UPI-ಗೆ ಈಗ ಆಲ್ರೆಡಿ ಪಾಪ್ಯುಲರ್ ಆಗಿರೋ ಒಂದು ಮೆಥಡ್ಗೆ ಫೀಸ್ನ ಕಲೆಕ್ಟ್ ಮಾಡಿದರೆ ಮತ್ತೆ ನಗದಿನ ಕಡೆಗೆ ಅವರು ಟರ್ನ್ ಆದ್ರು ಅಂದ್ಕೊಳ್ಳಿ, ಆಗ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ತುಂಬ ದೊಡ್ಡ ಸಮಸ್ಯೆ ಎದುರಾಗುತ್ತೆ. ಆ ಥರದ ಸಮಸ್ಯೆಯನ್ನು ಸರ್ಕಾರ ಖಂಡಿತ ಮಾಡಿಕೊಳ್ಳೋದಿಲ್ಲ, ಜನರ ಹಿತದೃಷ್ಟಿಯಿಂದ ಅಂತ ಎಲ್ಲರೂ ಆಲೋಚನೆ ಮಾಡ್ತಾ ಇದ್ದಾರೆ. ಸೊ ನಿಮಗೆ UPI ಶುಲ್ಕದ ಬಗ್ಗೆ ಆಲೋಚನೆ ಮಾಡ್ತಾ ಇರೋದು, ಮರ್ಚೆಂಟ್ಸಿಗಾಗಲಿ ಸಾಮಾನ್ಯ ಗ್ರಾಹಕರಿಗಾಗಲಿ ಸರಿನಾ? ಈ ಥರದ ವ್ಯವಸ್ಥೆ ತರೋದ್ರಿಂದ ಯಾವ ರೀತಿ ಬಿಸ್ನೆಸ್ಸಿಗೆ ಹೆಲ್ಪ್ ಆಗುತ್ತೆ ಅಥವಾ ಬಿಸ್ನೆಸ್ಸಿಗೆ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೆ ತಿಳಿಸಿ. ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.